ಬಾಂಗ್ಲಾ ಸೇರಿದಂತೆ ಬೇರೆ ಬೇರೆ ದೇಶದ ಒಳನುಸುಳುಕೋರರು ದೇಶದಲ್ಲಿ ಹೆಚ್ಚಾಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಮುನ್ನೆಲೆಗೆ ಬಂದಿತ್ತು. ಈ ವಿಚಾರಕ್ಕೆ ಈಗ RSS ಎಂಟ್ರಿ ಕೊಟ್ಟಿದೆ. ಅಕ್ರಮ ಬಾಂಗ್ಲಾ ಒಳನುಸುಳುಕೋರರ ವಿಚಾರಕ್ಕೆ ಈಗ RSS ಎಂಟ್ರಿ ಕೊಟ್ಟಿದೆ. ಇನ್ನು ಒಳನುಸುಳುಕೋರರ ವಿರುದ್ಧ ಒಂದು ಕಡೆ BJP ರೆಬಲ್ಸ್ ಬಣದವರು ಕೂಡ ಈಗ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ಮಾಹಿತಿಯನ್ನು ಪಡೆದು ಈಗ ಸಂಘ ಪರಿವಾರ ಈಗ ಚರ್ಚೆ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಅರವಿಂದ ಲಿಂಬಾವಳಿ ನೇತೃತ್ವದಲ್ಲಿ ಮೊನ್ನೆ ಒಂದು ಸಮಾವೇಶ ಆಯಿತು ಮಹದೇವಪುರದಲ್ಲಿ. ಅಂದರೆ ಒಳನುಸುಳುಕೋರರನ್ನು ನಾವು ಹೇಗೆ ಪತ್ತೆ ಮಾಡಬೇಕು, ಹೆಲ್ಪ್ಲೈನ್ ನಂಬರ್ ಕೂಡ ಈಗ ಒಂದು ಬಿಡುಗಡೆ ಮಾಡಿದ್ದಾರೆ. ಅಂದರೆ ನಿಮ್ಮ ಅಕ್ಕಪಕ್ಕ ಮನೆ ಹತ್ರ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು, ಒಳನುಸುಳುಕೋರರು ಯಾರಾದರೂ ನಿಮ್ಮ ಗಮನಕ್ಕೆ ಬಂದರೆ ಈ ಹೆಲ್ಪ್ಲೈನ್ ನಂಬರಿಗೆ ಫೋನ್ ಮಾಡಿ ಅಂತ ಒಂದು ಕಡೆ BJP ರೆಬಲ್ಸ್ ಬಣದವರು ಈಗ ಆ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ. ಈಗ RSS ಕೂಡ ಈಗ ಎಂಟ್ರಿಯನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲೇ 3 ಲಕ್ಷಕ್ಕೂ ಹೆಚ್ಚು ಒಳನುಸುಳುಕೋರರು ಇದ್ದಾರೆ. ರಾಜ್ಯದಿಂದ ಒಳನುಸುಳುಕೋರರ ಹೊರಹಾಕುವ ಬಗ್ಗೆ ಈಗ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಈ ಒಳನುಸುಳುಕೋರರು ಬಾಂಗ್ಲಾ ಬೇರೆ ಬೇರೆ ದೇಶದಿಂದ ಇಲ್ಲಿ ಬಂದು ಈಗ ಒಂದಿಷ್ಟು ಅವರೇ ಡ್ರಗ್ಸ್ ಪೆಡ್ಲರ್ಗಳಾಗ್ತಾ ಇದ್ದಾರೆ, ಮತ್ತು ವಿಧ್ವಂಸಕ ಕೃತ್ಯಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಆಮೇಲೆ ಇಲ್ಲಿಯ ಪೌರತ್ವವನ್ನು ಪಡ್ಕೊಂಡು ಎಲ್ಲ ರೀತಿಯಾದಂತಹ ಫೆಸಿಲಿಟಿಗಳನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತು ಅವ್ರು ಹೆಂಗೆ ಎಂಟ್ರಿ ಕೊಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ, ಯಾವ ಉದ್ದೇಶ ಇಟ್ಕೊಂಡು ಬರ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ನೋಡಿ, ಬೆಂಗಳೂರಲ್ಲೇ, ಬರೀ ಬೆಂಗಳೂರು, ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಬರೀ ಬೆಂಗಳೂರಲ್ಲಿ 3 ಲಕ್ಷ ಜನ ಇದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಹಾಗಾಗಿ BJPಯ ರೆಬಲ್ಸ್ ಬಣದವರು ಅರವಿಂದ ಲಿಂಬಾವಳಿ ನೇತೃತ್ವದಲ್ಲಿ ಈ ಬಗ್ಗೆನೇ ಚರ್ಚೆ ಆಗಿದೆ, ಸಭೆ ಆಗಿದೆ, ಸಮಾವೇಶ ಆಗಿದೆ. ಈ ಬೆನ್ನಲ್ಲೇ ಈಗ RSS ಕೂಡ ಎಂಟ್ರಿಯನ್ನು ಕೊಟ್ಟಿರೋದ್ರಿಂದ ಮತ್ತಷ್ಟು ಇದರದ್ದು ವೇಗವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಒಳನುಸುಳುಕೋರರನ್ನು ಹೊರಗಡೆ ಹಾಕುವಲ್ಲಿ ಇವರು ಸಕ್ಸಸ್ ಆಗ್ತಾರ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿವೇಕ್ ಕೊಡ್ತಾ ಹೋಗ್ತಾರೆ. ವಿವೇಕ್, ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ BJP ಪಾಳ್ಯದ ರೆಬಲ್ಸ್ ಬಣದವರು ಒಳನುಸುಳುಕೋರರನ್ನು ನಾವು ಹೊರಗಡೆ ಹಾಕಲೇಬೇಕು, ಆ ಬಗ್ಗೆ ನಾವು ಒಂದು ಸಮಾಲೋಚನೆಯನ್ನು ಮಾಡ್ತೀವಿ ಅಂತ ಅರವಿಂದ ಲಿಂಬಾವಳಿ ನೇತೃತ್ವದಲ್ಲಿ ಮೊನ್ನೆ ಒಂದಿಷ್ಟು ಚರ್ಚೆ ಆಯಿತು, ಸಭೆ ಆಯಿತು ಮಹದೇವಪುರದಲ್ಲಿ. ಈಗ RSS ಕೂಡ ಈಗ ಎಂಟ್ರಿ ಕೊಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆ. ಇದು RSS ಮತ್ತು ರಾಜ್ಯ BJP ರೆಬಲ್ಸ್ ಬಣದವರು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾರೆ, ಹೇಗೆ ಅಂತ? ಸಚಿನ್, ಕಳೆದ 3 ತಿಂಗಳ ಹಿಂದಿನಿಂದ ಕೂಡ ಪ್ರಾರಂಭ ಮಾಡ್ಕೊಂಡಿದೆ ಇದೊಂದು ಅಭಿಯಾನ ರೆಬಲ್ಸ್ ತಂಡ ಅಂತ ಹೇಳ್ಬೋದು. ಸುಳುಕೋರರಿದ್ದಾರೆ, ಬಾಂಗ್ಲಾ ಸುಳುಕೋರರಾಗಿರ್ಬೋದು, ಪಾಕಿಸ್ತಾನದಿಂದ ವಲಸೆ ಬಂದಂತವರಾಗಿರ್ಬೋದು, ಈ ರೀತಿ ಬೇರೆ ಬೇರೆ ದೇಶಗಳಿಂದ ಬಹಳಷ್ಟು ಜನ ಬಂದಿದ್ದಾರೆ. ಕೆನಡಾ ಆಗಿರ್ಬೋದು, ಹಾಗೆ ಸೌತ್ ಕೊರಿಯಾ ಆಗಿರ್ಬೋದು, ಈ ರೀತಿ ಬಹಳಷ್ಟು ದೇಶಗಳಿಂದ ಸಾಕಷ್ಟು ಜನ ನಮ್ಮ ರಾಜ್ಯದಲ್ಲಿ ವಾಸ ಮಾಡ್ತಿದ್ದಾರೆ. ಸುಮಾರು 3 ಲಕ್ಷಕ್ಕೂ ಅಧಿಕ ಜನ ನಮ್ಮ ರಾಜ್ಯದಲ್ಲಿ ವಾಸ ಮಾಡ್ತಿದ್ದಾರೆ. ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅದರ ಜೊತೆಯಲ್ಲಿ ಅದರಲ್ಲೂ ಕೂಡ ರೋಹಿಂಗ್ಯಗಳು, ಬಾಂಗ್ಲಾದೇಶಿಗಳು ಬಹಳಷ್ಟು ಕಡೆ ಬೆಂಗಳೂರಿನಲ್ಲಿ ಮಹದೇವಪುರ ಆಗಿರ್ಬೋದು, ಬ್ಯಾಟರಾಯನಪುರ ಆಗಿರ್ಬೋದು, KR ಪುರಂ ಆಗಿರ್ಬೋದು, ಈ ರೀತಿ ಪ್ರಮುಖವಾದ ಬೆಂಗಳೂರಿನ ಕ್ಷೇತ್ರಗಳೇನಿದೆ ಇಲ್ಲೆಲ್ಲವೂ ಕೂಡ ಟೆಂಟ್ ಹಾಕೊಂಡು ಅಥವಾ ತಗಡುಗಳ ಮನೆ ಮಾಡಿಕೊಂಡು ಅಲ್ಲೇ ವಾಸವಾಗ್ತಿದ್ದಾರೆ. ಸುಮಾರು ಒಂದೊಂದು ಜಾಗಗಳಲ್ಲಿ ಸುಮಾರು 500ರಿಂದ 1000ಕ್ಕೂ ಹೆಚ್ಚು ಜನ ಒಂದೊಂದು ಕಡೆ ವಾಸ ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಬೆಂಗಳೂರಿನಲ್ಲಿ ಒಂದ್ ರೀತಿಯಾಗಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿದೆ. ಮುಂದಿನ ದಿನಗಳಲ್ಲಿ ವಾತಾವರಣ ಕೆಡುವಂತ ಸಾಧ್ಯತೆಗಳಿದೆ ಅಂತ ಈಗಾಗಲೇ ನುಸುಳುಕೋರರ ವಿರುದ್ಧ ಸಮಾವೇಶ ಕೂಡ ಆಯೋಜನೆ ಮಾಡಿದ್ರು ಮೊನ್ನೆ ಮಹದೇವಪುರದಲ್ಲಿ ರೆಬಲ್ಸ್ ತಂಡ. ಇದರೆಲ್ಲರ ವಿರುದ್ಧ ಈಗಾಗಲೇ ಹೋರಾಟ ಕೂಡ ಪ್ರಾರಂಭ ಮಾಡಿದ್ದಾರೆ. ಇದನ್ನ ಈಗ ಸಂಘ ಪರಿವಾರ ಕೂಡ ಕ್ರಮವಾಗಿ ಇದನ್ನು ಅವರು ಕೂಡ ತೆಗೆದುಕೊಂಡಿದ್ದಾರೆ. ಈ ವಿಷಯವನ್ನ ಈಗಾಗಲೇ ಮೊನ್ನೆ ಅಷ್ಟೇ ಕೇಶವಪುರದಲ್ಲೂ ಕೂಡ ಈ ವಿಚಾರವಾಗಿ ಸಭೆ ಕೂಡ ನಡೆದಿದೆ. ಆ ಸಭೆಯಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ರಾಜ್ಯದಲ್ಲಿ ಎಷ್ಟು ನುಸುಳುಕೋರರಿದ್ದಾರೆ ಅಂದ್ರೆ ಅವರ ಸಂಘ ಪರಿವಾರದ ಪ್ರತಿಯೊಂದು ಟೀಮ್ ಕೂಡ ಡಿಸ್ಟ್ರಿಕ್ಟ್ ನಲ್ಲಿ ಇರುತ್ತೆ. ಆ ಡಿಸ್ಟ್ರಿಕ್ಟ್ ಗಳಿಗೆ ಮಾಹಿತಿ ತೆಗೆದುಕೊಳ್ಳಿ ಅಂತ ಒಂದಿಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿ ಜಿಲ್ಲೆಗಳಲ್ಲಿ ಎಷ್ಟು ನುಸುಳುಕೋರರು ಇರಬಹುದು, ಅಂದ್ರೆ ಅಧಿಕೃತ ವರದಿ ಅಲ್ಲ, ಅದು ಒಂದ್ ರೀತಿಯಾಗಿ ಇವರ ಲೆಕ್ಕಾಚಾರದಲ್ಲಿ ಎಷ್ಟು ಜನ ಸಿಗ್ಬಹುದು ಅನ್ನೋ ಒಂದಿಷ್ಟು ವರದಿಯನ್ನ ತೆಗೆದುಕೊಂಡು ಕೊಡಿ ಅಂತ ಸಂಘ ಪರಿವಾರದಿಂದ ಕೂಡ, ರಾಜ್ಯ ಸಂಘ ಪರಿವಾರದಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಕೂಡ ಈಗಾಗಲೇ ಸೂಚನೆ ಕೂಡ ರವಾನೆ ಆಗಿದೆ. ಅಂದ್ರೆ ಎಲ್ಲಾ ಕಡೆ ಎಷ್ಟಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳನ್ನ ಎಲ್ಲಾ ಜಿಲ್ಲೆಯಿಂದ ಕೂಡ ಪಡೆದುಕೊಂಡು ತದನಂತರ ರಾಜ್ಯದ ಸಂಘ ಪರಿವಾರದ ಹಿರಿಯರೇನಿದ್ದಾರೆ ಇವರು ಈ ವಿಚಾರವನ್ನ ಕೇಂದ್ರ ಸರ್ಕಾರ ಜೊತೆ ಒಂದಿಷ್ಟು ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಂಡು ಚರ್ಚೆ ಕೂಡ ಮಾಡುವಂತ ಸಾಧ್ಯತೆಗಳಿದೆ ಮುಂದಿನ ದಿನಗಳಲ್ಲಿ.
ಈಗಾಗಲೇ ಮೊನ್ನೆ ಅಷ್ಟೇ ಸಂಘ ಪರಿವಾರದಲ್ಲಿ ಚರ್ಚೆ ನಡೆಯಿತು. ಆ ಸಂಘ ಪರಿವಾರದಲ್ಲಿ ನಡೆದಂತ ಚರ್ಚೆಯ ಪ್ರತಿಯಾಗಿ ನಿನ್ನೆ ಅಷ್ಟೇ ಶೋಭಾ ಕರಂದ್ಲಾಜೆ ಅವರು ಕೂಡ ಅಷ್ಟೇ ಬ್ಯಾಟರಾಯನಪುರದಲ್ಲಿ ಇರತಕ್ಕಂತ ನುಸುಳುಕೋರರು ಏನ್ ವಾಸ ಮಾಡ್ತಿದ್ದಾರೆ ಆ ಸ್ಥಳಕ್ಕೆ ಅವರು ಕೂಡ ಭೇಟಿ ಮಾಡಿದ್ರು. ಅಲ್ಲೂ ಕೂಡ ಅಷ್ಟೇ ಖುದ್ದಾಗಿ ನಮ್ಮ ಮಾಧ್ಯಮಗಳು ಕೂಡ ಹೋದಂತ ಸಂದರ್ಭದಲ್ಲಿ ಮಾಧ್ಯಮಗಳಿಗೂ ಕೂಡ ಅಷ್ಟೇ ಒಂದ್ ರೀತಿಯಾಗಿ ಅಚ್ಚರಿ ಮೂಡಿಸುವಂತ ಸಂಗತಿ ಏನಂದ್ರೆ ಅಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜನ ಅಲ್ಲಿ ವಾಸ ಮಾಡ್ತಿದ್ರು. ಅದನ್ನೆಲ್ಲ ಕಂಡು ಒಂದ್ ರೀತಿಯಾಗಿ ಒಂದಿಷ್ಟು ಅಚ್ಚರಿ ಕೂಡ ಮೂಡಿಸುವ ಸಂದರ್ಭದಲ್ಲಿ ಅಂತ ಶೋಭಾ ಕರಂದ್ಲಾಜೆ ಅವರು ಕೂಡ ಒಂದಿಷ್ಟು ಹೇಳಿಕೆಗಳನ್ನ ಕೂಡ ನೀಡಿದ್ರು. ಸಚಿನ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.